ಪಿಲ್ಲು ತೋಟದಲ್ಲಿ ನಿಂತಿದ್ದಾನೆ. ತೋಟದಲ್ಲೊಂದು ಮರ, ಮರದ ಮೇಲೊಂದು ನವಿಲು, ಮರದ ಬುಡದಲ್ಲೊಂದು ಬಿಲ, ಮರದಿಂದ ಸ್ವಲ್ಪ ದೂರದಲ್ಲಿ ಹಾವು. ಹಾವು ನವಿಲಿನ ಆಹಾರ. ಅವೆರಡೂ ಒಂದನ್ನೊಂದು ನೋಡಿದವು. ಆಗ ನವಿಲಿನಿಂದ ತಪ್ಪಿಸಿಕೊಳ್ಳಲು ಮರದ ಬುಡದಲ್ಲಿರುವ ಬಿಲದ ಕಡೆಗೆ ಹಾವು ಧಾವಿಸುತ್ತದೆ. ಹಾವು ನವಿಲಿನಿಂದ ತಪ್ಪಿಸಿಕೊಳ್ಳಬಲ್ಲುದೇ ಎಂಬ ಕುತೂಹಲ ಪಿಲ್ಲುವಿಗೆ. ಆತನಿಗೆ ಮರದ ಎತ್ತರ ಗೊತ್ತು. ಆದ್ದರಿಂದ ಮರದಿಂದ ಹಾವು ಎಷ್ಟು ದೂರದಲ್ಲಿದೆ ಎಂಬುದನ್ನು ಆತ ತಿಳಿಯಬಯಸುತ್ತಾನೆ. ನೀನು ಆತನಿಗೆ ಸಹಾಯ ಮಾಡಬಲ್ಲೆಯಾ? ನೀಲು ವಾಸವಾಗಿರುವ ಬಡಾವಣೆಯಲ್ಲಿ ಹೊಸ ಕಟ್ಟಡವೊಂದು ಬರುತ್ತಿದೆ. ಅದು ಆ ನಗರದಲ್ಲಿಯೇ ಅತ್ಯಧಿಕ ಎತ್ತರವಾದ ಕಟ್ಟಡವಾಗುವುದೆಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ನೀಲುಗೆ ಅಚ್ಚರಿ. ಅದೆಷ್ಟು ಎತ್ತರದ ಕಟ್ಟಡವಾದೀತು? ಕಟ್ಟಡ ನಿರ್ಮಾಣದ ಬಳಿಕ ಅದರ ಎತ್ತರ ಕಂಡುಹಿಡಿಯಲು ನೀಲುಗೆ ಸಹಾಯ ಮಾಡಬಲ್ಲೆಯಾ? ಯೋಚಿಸಲು ಸ್ವಲ್ಪ ಕಾಲಾವಧಿ ತೆಗೆದುಕೋ. ಇಂತಹ ಸಮಸ್ಯೆಗಳಿಗೆ ನೀನು ಹೇಗೆ ಪರಿಹಾರ ಕಂಡುಹಿಡಿಯಬಲ್ಲೆ? ಗಣಿತದಲ್ಲಿರುವ ಒಂದು ಪರಿಕಲ್ಪನೆಯ ಸಹಾಯದಿಂದ ಇಂತಹ ಸಮಸ್ಯೆಗಳನ್ನು ಬಿಡಿಸಲು ಸಾಧ್ಯವೆಂಬುದು ನಿನಗೆ ಗೊತ್ತೇ? ಗಣಿತದ ಅಂತಹ ರೋಚಕವಾದ ಪರಿಕಲ್ಪನೆಯನ್ನು ನಾವೀಗ ತಿಳಿಯೋಣ. ನೀನು ಅದಕ್ಕೆ ಸಿದ್ಧವೇ? ಸರಿ, ನಾವೀಗ ಆರಂಭಿಸೋಣ. ನೀನು ಈ ಮುಂಚಿನ ಹಂತಗಳಲ್ಲಿ ಕಲಿತುಕೊಂಡಿರುವ ಲಂಬಕೋನ ತ್ರಿಭುಜಗಳನ್ನು ಜ್ಞಾಪಿಸಿಕೊ. ನೀನೀಗ ಲಂಬಕೋನ ತ್ರಿಭುಜ ಎಬಿಸಿಯನ್ನು ಪರಿಗಣಿಸು. ಅದರ ಪ್ರತಿಯೊಂದು ಭುಜದ ಲೇಬಲ್ ಅನ್ನು ಎಳೆದು ಆಯಾ ಭುಜಗಳ ಮೇಲೆ ಅಂಟಿಸು. ಭಲೆ, ನೀನು ಮಾಡಿದ್ದು ಸರಿ. ತ್ರಿಭುಜದ ಯಾವುದಾದರೊಂದು ಕೋನವು 90 ಡಿಗ್ರಿ ಇದ್ದರೆ ಅಂತಹ ತ್ರಿಭುಜಕ್ಕೆ ಲಂಬಕೋನ ತ್ರಿಭುಜವೆಂದು ಹೇಳುತ್ತಾರೆ. ಲಂಬಕೋನದ ಎದುರಿನ ಭುಜಕ್ಕೆ ವಿಕರ್ಣವೆಂದು ಹೆಸರು. ವಿಕರ್ಣವು ತ್ರಿಭುಜದಲ್ಲಿ ಅತಿ ಹೆಚ್ಚು ಉದ್ದವಿರುವ ಭುಜವಾಗಿರುತ್ತದೆ. ನೀನು ಪರಿಗಣಿಸಿದ ಕೋನದ ಎದುರಿನ ಭುಜ ಲಂಬ ಮತ್ತು ತಳದಲ್ಲಿರುವುದು ಪಾದ.